ಡ್ಯೂಟೀಸ್ ಏನು ಈ ಭೂಲೋಕಕ್ಕೆ ಬಂದಮೇಲೆ ನಾವು ಶ್ರೀಮಂತರಾಗೋದು, ನಮಗೆ ಈ ಬದುಕಲ್ಲಿ ಈ ಭೌತಿಕ ಜಗತ್ತಲ್ಲಿ ಏನೆಲ್ಲ ಅನುಭವಿಸ್ಬೇಕು ಅಂತಿದೆಯಲ್ಲ ಅದೆಲ್ಲ ಅನುಭವಿಸೋದಕ್ಕೆ ನಾವು ಜೀವ ತೆಗೆದುಕೊಂಡು ಈ ಭೂಮಿ ಮೇಲೆ ಹುಟ್ಟಿರೋವಂಥದ್ದು. ಒಳ್ಳೆಯವರಾಗಿರೋ ಎಲ್ಲರೂ ಅವರ ಕರ್ತವ್ಯ, ನೀವು ಒಳ್ಳೆಯವರು ಅಂತ ನಾನು ಭಾವಿಸ್ತಿದ್ದೀನಿ, ನಿಮ್ಮ ಕರ್ತವ್ಯ ಆದ್ಯ ಕರ್ತವ್ಯ ದೊಡ್ಡ ಮಾಡಿ ಶ್ರೀಮಂತರಾಗಿ ಒಳ್ಳೆಯದಾಗಿರುವಂಥದ್ದು ಅನುಭವಿಸುವಂಥದ್ದು. ಈ ಪ್ರಪಂಚದ ಭೋಗಗಳನ್ನು ಹೇಗೆ ಒಣಗ್ತಿರುತ್ತೋ ಹಾಗೆ ಜೀವನವು ಒಣಗ್ತಿರುತ್ತೆ, ಗೊತ್ತಿರುತ್ತೆ. ಇಲ್ಲಿ ನೀವು ಬರೀ ಕೈಯೆಲ್ಲ ಒಣಗ್ತಿರೋದು, ಬೆರಳುಗಳೆಲ್ಲ ಒಣಗ್ತಿರೋದು ನಮ್ಮ ಜೀವನ, ಗೊತ್ತಿರಲಿ. ಎಲ್ಲರಿಗೂ ನಮಸ್ಕಾರ. ಮನಿ ಈಸ್ ಹ್ಯಾಪಿನೆಸ್ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ರಾಶಿಕಾ ಕರಾವಳಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಯ್ಯ ಮುಕುತಿ. ನಾವು ಯಾವುದೇ ಕ್ಷೇತ್ರದಲ್ಲಿರಲಿ ಅಥವಾ ಯಾವುದೇ ವೃತ್ತಿಯನ್ನ ಮಾಡ್ತಾ ಇರಲಿ, ನಮಗೆ ಒಬ್ಬ ಗುರು ಬೇಕೇ ಬೇಕು. ಆದರೆ ಜೀವನದ ಮೌಲ್ಯಗಳನ್ನ ತಿಳಿಸ್ಕೊಡುವಂತ, ಬದುಕಿನ ನಿಜವಾದ ಅರ್ಥವನ್ನ ತಿಳಿಸ್ಕೊಡುವಂತ ಗುರು ತುಂಬಾನೇ ಅಪರೂಪ. ಅಂತಹ ಅಪರೂಪದ ಗುರುಗಳಲ್ಲಿ ನಮ್ಮ ದೊಡ್ಡಿನ ದ್ರೋಣಾಚಾರ್ಯ, ಅನಂತ ವಿಶ್ವಾಚಾರ್ಯ ಗುರುಗಳು ನಮ್ಮೊಟ್ಟಿಗಿದ್ದಾರೆ. ಮೊದಲನೇದಾಗಿ ಗುರುಗಳನ್ನ ವೆಲ್ಕಮ್ ಮಾಡೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್, ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಹುಟ್ಟಿಸಿದ ದೇವರು ಹುಲ್ ಮೇಯ್ಸಲ್ಲ ಅಂತ ಒಂದು ಮಾತಿದೆ, ದೊಡ್ಡವರೆಲ್ಲ ಹೇಳ್ತಿರ್ತಾರೆ. ಹುಟ್ಟಿಸಿದ ದೇವರು ಹುಲ್ ಮೇಯ್ಸಲ್ಲ, ಅವನೇ ಎಲ್ಲ ನೋಡ್ಕೋತಾನೆ ಅಂತ. ಅವನೇ ಎಲ್ಲ ನೋಡ್ಕೊಳ್ಳೋದಾದ್ರೆ ನಾವು ಪ್ರಯತ್ನ ಪಡೋದು ಬೇಕಾ, ಅಥವಾ ನಮ್ಮ ಪ್ರಯತ್ನ ಎಷ್ಟಿರ್ಬೇಕು? ಅಲ್ಲ, ಇದು ತುಂಬ ಸಲ ಕೇಳಿರ್ತೇವಲ್ವಾ ಇದನ್ನ, ಹುಟ್ಟಿಸಿರೋ ದೇವರು ಹುಲ್ ತಿನ್ಸಲ್ಲ, ಹುಲ್ ಮೇಯ್ಸಲ್ಲ ಅಂತ ಹೇಳಿ. ಹೌದು, ಖಂಡಿತವಾಗಿಯೂ ಹುಲ್ ಮೇಯ್ಸಲ್ಲ. ಯಾರಿಗೆ ಮೇಡಮ್ ಇಲ್ಲಿ ತನಕ ಹುಲ್ ಮೇಯ್ಸಿದ್ದಾನೆ? ನೀವೇ ಯೋಚನೆ ಮಾಡಿ. ಯಾವತ್ತಾದ್ರು ನೀವು ಹುಲ್ ತಿಂದಿದ್ದೀರಾ? ನಾನು ಹುಲ್ ತಿಂದಿದ್ದೀನಾ? ಅಥವಾ ನೀವ್ಯಾರಾದರೂ ಹುಲ್ ತಿಂದಿದ್ದೀರಾ? ಯಾರೂ ತಿಂದಿಲ್ವಲ್ಲ, ಹುಲ್ ತಿನ್ನಿಸ್ಲಿಲ್ವಲ್ಲ, ಕರೆಕ್ಟಾಗೇ ಇದೆ. ಸೊ ಯಾವಾಗ ಸುಮ್ಮನೆ ಇದ್ದರೂ, ಅಕಸ್ಮಾತ್ ಸುಮ್ಮನೆ ಇದ್ದರೂ ದೇವರೆಲ್ಲ ನೋಡ್ಕೊಂಡ್ಬಿಡ್ತಾನೆ. ಯಾರಿಗೆ? ಮನುಷ್ಯನನ್ನು ಬಿಟ್ಟು ಏನು 84 ಲಕ್ಷ ಜೀವರಾಶಿಗಳಿಗೆ. ಯಾರಿಗೆ ನಮ್ಮಷ್ಟೇ ಮನುಷ್ಯನಷ್ಟೇ ಸ್ವೇಚ್ಛೆ ಜ್ಞಾನ ಇಲ್ವೋ ಅಂಥವ್ರಿಗೆ ಅವನು ನೋಡ್ಕೊಳ್ತಾನೆ. ಅದಕ್ಕೋಸ್ಕರ ನೋಡಿ, 84 ಲಕ್ಷ ಜೀವರಾಶಿಗಳಿಗೆ ನಮ್ಮನ್ನು ಬಿಟ್ಟರೆ ಅವ್ರು ಯಾರಿಗೂ ಬಟ್ಟೆನೇ ಇಲ್ಲ. ಯಾರಾದರೂ ಬಟ್ಟೆ ಹಾಕ್ಕೊಂಡಿದ್ದಾರಾ ಮೇಡಮ್? ನಮ್ಮನ್ನು ಬಿಟ್ಟರೆ ಯಾವುದೋ ನಾಯಿ, ಬೀದಿ ನಾಯಿ ಬಟ್ಟೆ ಹಾಕ್ಕೊಂಡು ಓಡೋದು ನೋಡಿದ್ದೀರಾ? ಬೆಕ್ಕು, ಪ್ರಾಣಿಗಳು, ಯಾವುದೋ ಪಕ್ಷಿಗಳು ಯಾವುದಾದ್ರು ಬಟ್ಟೆ ಹಾಕಿದಾವ? ನಾವು ನೋಡಿ ಬಟ್ಟೆ ಏನೋ ಅಲಂಕಾರಗಳು ನೋಡಿ ಮೇಡಮ್ ಎಲ್ಲ ಇದೆಲ್ಲ ಏನದು ಇದಾಕೊಂಡಿದ್ದಾರೆ, ಏನಮ್ಮ ಅನ್ನೋದು, ನೇಲ್ ಪಾಲಿಶ್ ಹಾಕ್ಕೊಂಡಿದ್ದಾರೆ, ಬಳೆ ಹಾಕ್ಕೊಂಡಿದ್ದಾರೆ, ಹೇಗೆಲ್ಲ ಇದಾರಲ್ಲ, ಹೇರ್ ಸ್ಟೈಲ್ ಎಲ್ಲ ಮಾಡಿಕೊಂಡು. ದಟ್ ಈಸ್ ಸಹಜವಾಗಿ ನಾವೆಲ್ಲ ಮಾಡ್ಕೊಂಡಿದ್ದೀವಿ. ಒಂದೇ ಒಂದು ಪ್ರಾಣಿ ರೀ, ಒಂದೇ ಒಂದು ಪಕ್ಷಿ ರೀ, ಇಷ್ಟು ಲಕ್ಷ ವರ್ಷಗಳಿಂದ ನಮ್ಮ ಜೊತೆ ಇದ್ದಾವೆ. ಏನಾದರೂ ಮಾಡ್ಕೊಂಡಿದ್ದಾವ? ಹೋಗ್ಲಿ, ಅದಕ್ಕೆ ಹೆಸರಿದೆಯಾ? ಹೋಗ್ಲಿ, ಅವ್ರು ಯಾರಾದರೂ ದೇವ್ರ ಪೂಜೆ ಮಾಡ್ತಿದ್ದಾರಾ? ಯಾವುದಾದ್ರೂ ನಾಯಿ ದೇವಸ್ಥಾನದ ನಿಂತ್ಕೊಂಡು ಪೂಜೆ ಮಾಡೋದು ನೋಡಿದ್ದೀರಾ? ಸ್ವಾಮಿ ನನಗೆ ಅದು ಕೊಡು, ಇದು ಕೊಡು ಅಂತ ಕೇಳೋದು ನೋಡ್ಕೊಂಡಿದ್ದೀರಾ? ಜಾತಿ ಮತ ಭೇದ ಅದಕ್ಕೆ ಗೊತ್ತಿದೆಯಾ? ಮೇಲು ಕೀಳು ಅನ್ನೋದು ಗೊತ್ತಿದೆಯಾ? ಈ ಊರು ಆ ಊರು ಅನ್ನೋದು ಗೊತ್ತಿದೆಯಾ? ಹೋಗ್ಲಿ, ಹಣ ಗೊತ್ತಿದೆಯಾ? ಅಥವಾ ಆಸ್ತಿ ಇಂಥದ್ದೆಲ್ಲ ಸಂಪಾದನೆ ಮಾಡಬೇಕು ಅನ್ನೋದೇನಾದರೂ ಗೊತ್ತಿದೆಯಾ? ಬ್ಯಾಂಕ್ ಅಕೌಂಟ್ ಇದೆಯಾ? ಏನೂ ಇಲ್ವಲ್ಲ. ಅದಕ್ಕೋಸ್ಕರ ಹುಟ್ಟಿಸಿರೋ ದೇವರು ಅಂಥ ಒಂದು ಪ್ರಾಣಿಗಳನ್ನು ನೋಡ್ಕೋಬೋದೇ ವಿನಃ ಇಷ್ಟೆಲ್ಲ ದೈವತ್ವನೇ ಕೊಟ್ಟು ಆ ಪರಬ್ರಹ್ಮನೇ ಒಳಗಡೆ ಸೇರ್ಕೊಂಡಿರೋ ಮನುಷ್ಯರು ನಾವಾದ್ಮೇಲೆ ನಮಗೆ ಯಾಕ್ರೆ ಅವ್ನು ನೋಡ್ಕೋಬೇಕು? ನಮ್ಮದು ನಾವು ನೋಡ್ಕೋಬೇಕು ತಾನೆ. ದೊಡ್ಡದೇನೂ ಬೇಡಪ್ಪ, ನಮ್ಮ ಜೀವನವನ್ನು ನಾವು ನೋಡ್ಕೊಂಡ್ರೆ ಸಾಕಲ್ವಾ? ಜಗತ್ತಿಗೆ ಸಹಾಯ ಮಾಡೋಕ್ಕಾಗದೆ ಹೋದರೂ ನಮಗೆ ನಾವು ಸಹಾಯ ಮಾಡ್ಕೋಬೇಕಲ್ವಾ? ನಂಗೆ ತುಂಬ ಸಲ ಅನಿಸುತ್ತೆ ಮೇಡಮ್, ನೋಡಿ ನಾವು ಎಷ್ಟು ವರ್ಸ್ಟ್ ಆಗಿದ್ದೀವಿ ಅಂತಂದರೆ, ಈ 84 ಲಕ್ಷ ಜೀವರಾಶಿಗಳಿಗೆ ಸಾಲ ಇಲ್ಲ, ಅವಕ್ಕೆ ಬುದ್ಧಿ ಇಲ್ಲ, ಹಾಗಾಗಿ ಸಾಲನೂ ಇಲ್ಲ. ನಮಗೆ ಬುದ್ಧಿ ಇದೆ, ಸಾಲ ಮಾಡ್ಕೊಂಡು ಕಷ್ಟಪಡ್ತಿದ್ದೀವಿ. ಎಷ್ಟು ಡಿಫ್ರೆನ್ಸ್ ನೋಡಿ. ಹಾಗಾಗಿ ನಾವು ಒಂದೊಂದ್ಸಲ ನನಗನ್ಸುತ್ತೆ ಅವಕ್ಕಿಂತ ಕೀಳ ನಾವು. ಅದಕ್ಕೋಸ್ಕರನೇನೋ ಜನಗಳು ಬೈಯೋದು ಕತ್ತೆ ಮುಂಡೆ ಇದೆ ಅಂತೇಳಿ, ಅದಕ್ಕೋಸ್ಕರ ಬೈತಾರೇನೋ ನಾಯಿ ನನ್ನ ಮಗ ಅಲ್ಲ, ಹಿಂಗೆಲ್ಲ ಬೈತಾರಲ್ವ ಸಹಜವಾಗಿ. ಯಾಕೆ? ನಾಯಿಗಿಂತ ಕಡೆ ಆಗೋದ್ವೇನೋ ನಡತೆಯಲ್ಲಿ, ನಮ್ಮ ಗುಣದಲ್ಲಿ, ಕತ್ತೆಗಿಂತ ಕಡೆ ಆಗ್ಬಿಟ್ವೇನೋ ಅನ್ನೋ ವಿಚಾರದಲ್ಲಿ ಹೇಳ್ತಾರೇನೋ ನನಗೆ ಗೊತ್ತಿಲ್ಲ ನಿಜವಾಗ್ಲು.
ಸೊ ಒಂದು ಕತೆ ಹೇಳ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ ಇದ್ರ ಬಗ್ಗೆ. ಒಬ್ಬ ವ್ಯಕ್ತಿ ಇರ್ತಾನೆ ಒಂದು ಹಳ್ಳಿಯಲ್ಲಿ. ಅವನು ಆರಾಮಾಗಿ ತಿನ್ನೋದು, ಓಡಾಡೋದು, ಫ್ರೆಂಡ್ಸ್ ಜೊತೆ ಆಚೆ ಈಚೆ ಹೋಗಿ ಬರೋದು, ಹೀಗೆಲ್ಲ ರಿಲ್ಯಾಕ್ಸ್ ಆಗಿರ್ತಾನೆ. ಅವನು ಯಾವತ್ತೂ ಕೆಲಸನೇ ಮಾಡಲ್ಲ, ಅವನು ಸೋಂಬೇರಿ. ಅವನು ಮಲಗಿರ್ಬೇಕಂತಂದರೆ ಒಂದು ಕನಸು ಬರುತ್ತೆ. ಒಂದಿನ ಒಂದು ರಾತ್ರಿ ಕನಸು ಬರುತ್ತೆ. ಆ ಕನಸಲ್ಲಿ ಅವನ ಕನಸು ಹೀಗಿರುತ್ತೆ. ಒಂದು ಸಿಂಹ ಇರುತ್ತೆ, ಆ ಸಿಂಹಕ್ಕೆ ಹುಷಾರಿರೋದಿಲ್ಲ, ಏನೋ ಕಾಲು ಏಟಾಗಿರುತ್ತೆ. ಆ ಸಿಂಹಕ್ಕೆ ಒಂದು ಜಿಂಕೆ ಪ್ರತಿದಿನ ಊಟ ತೆಗೆದುಕೊಂಡು ಬಂದು ಕೊಟ್ಟು ಹೋಗ್ತಿರುತ್ತೆ. ಸೊ ಪ್ರತಿದಿನ ಜಿಂಕೆ ಬರೋದು, ಊಟ ತೆಗೆದುಕೊಂಡು ಬಂದು ಸಿಂಹಕ್ಕೆ ಕೊಟ್ಟು ಸಿಂಹದ ಜೊತೆ ಇದ್ದು ತಿನ್ನಿಸ್ಬಿಟ್ಟು ಆಮೇಲೆ ಹೋಗ್ತಿರುತ್ತೆ. ಇಷ್ಟೇ ಕನಸು. ಇವನು ಅಂದ್ಕೊಳ್ತಾನೆ, ಬೆಳಿಗ್ಗೆ ಎದ್ದು ನೋಡ್ದ, ಮಲಗಿರೋ ಜಾಗದಲ್ಲೇ ಕೂತಿರೋ ಜಾಗದಲ್ಲೇ ಸಿಂಹಕ್ಕೆ ಊಟ ಕಳಿಸ್ಕೊಡ್ತಿದ್ದಾನೆ ಭಗವಂತ, ಜಿಂಕೆಯ ರೂಪದಲ್ಲಿ ಅಂತ. ನಾನು ಹಾಗೇ ಇರ್ತೀನಿ, ನನಗೆ ಯಾರೋ ಒಬ್ಬರು ಏನೋ ಎಲ್ಲ ಕೊಡ್ತಾರೆ, ನನಗೆ ಹಣನೂ ಕೊಡ್ತಾರೆ, ಊಟನೂ ಕೊಡ್ತಾರೆ, ಎಲ್ಲ ಕೊಡ್ತಾರೆ ಅಂತ ಅವನು ಹಾಗೇ ಇರ್ತಾನೆ. ಇನ್ನೊಂದು ದಿನ ರಾತ್ರಿ ಮಲಗ್ಲಿಕ್ಕೆ ಹೋಗ್ಬೇಕಂತಂದರೆ ಆ ದೇವರೇ ಪ್ರತ್ಯಕ್ಷ ಆಗ್ತಾನೆ. ಕನಸಲ್ಲೆಲ್ಲ ನಿಜವಾಗ್ಲೂ ಪ್ರತ್ಯಕ್ಷ ಆಗ್ತಾನೆ. ಕೂತ್ಕೊಂಡು ಕೇಳ್ತಾನೆ, ಅಲ್ಲಪ್ಪ ಮೊನ್ನೆ ಒಂದು ಕನಸು ಬಂದಿತ್ತು, ಆ ಕನಸು ಅರ್ಥ ಹೇಗೆ ಮಾಡ್ಕೊಂಡಿದ್ಯಾ ನೀನು, ಹೇಳ್ಬೋದಾ ಅಂತ. ಅದಕ್ಕೆ ಹೇಳ್ತಾನೆ, ಹೌದು ಸ್ವಾಮಿ, ಅದ್ಭುತವಾದ ಕನಸು. ಸಿಂಹ ಹುಷಾರಿರಲ್ಲ, ಏಟಾಗಿರುತ್ತೆ ಕಾಲಿಗೆ, ಅಂಥ ಒಂದು ಸಿಂಹಕ್ಕೆ ಎಂಥ ತಾತ್ಪರ್ಯ ನೋಡಿ, ಒಂದು ಜಿಂಕೆ ಆಹಾರ ತೆಗೆದುಕೊಂಡು ಬಂದು ಕೊಡೋದ, ಹೇಗಿದು ಸಾಧ್ಯ? ಅದೇ ರೀತಿ ನಾವು ಸಹ ಕೂತಿರೋ ಜಾಗದಲ್ಲೇ ಇದ್ರೂ ನಮಗೆ ಹೇಗೋ ಎಲ್ಲ ಸಿಗುತ್ತೆ ಅಂತೇಳಿ. ಆಗ ದೇವ್ರು ಹೇಳ್ತಾರೆ, ಪೆದ್ದುಗುಂಡ, ಹಂಗಲ್ಲ ಕಣಯ್ಯ, ಅದ್ರ ಅರ್ಥ ನಾನು ನಿನಗೆ ಆ ಕನಸು ಕೊಟ್ಟಿರೋ ಉದ್ದೇಶ ಹೀಗಿತ್ತು, ನೀನು ಸಿಂಹದ ಥರ ಇರಲಿ ಅಂತಲ್ಲ, ನೀನು ಜಿಂಕೆ ಥರ ಇರಲಿ. ನೀನು ಯಾವಾಗಯ್ಯ ನೀನು ಇನ್ನೊಬ್ಬರಿಗೆ ಊಟ ಕೊಡೋನಂಗಾಗುವಂಥದ್ದು, ನೀನು ಊಟ ಕೊಡೋನಂತವನಾಗು, ನೀನು ಇನ್ನೊಬ್ಬರಿಗೆ ಉದ್ಯಮ ಕೊಡೋನಂತವನಾಗು, ನೀನು 4, 10, ಸಾವಿರಾರು ಜನಗಳಿಗೆ ಒಳ್ಳೇದು ಮಾಡೋನಾಗು ಅನ್ನೋ ಒಂದು ಕಲ್ಪನೆಯಲ್ಲಿ ನಾನು ಆ ಕಥೆಯನ್ನು ಕೊಟ್ಟಿದ್ದು. ನೀನು ನೋಡಿದ್ರೆ ಅಪಾರ್ಥ ಮಾಡ್ಕೊಂಡಿದ್ದೀಯಲ್ಲಪ್ಪ, ಹೋಗೋ ಎದ್ದು ಕೆಲಸ ಮಾಡೋ, ಇದು ಕಲಿಯುಗ ಕಣೋ, ಕೂತಿದ್ರೆ ಏನೂ ಆಗಲ್ಲ ಮಾರಾಯ, ಹೋಗಪ್ಪ ಅಂತ ಹೇಳ್ತಾನೆ. ಓ, ಅರ್ಥ ಆಯ್ತು ಸ್ವಾಮಿ, ಈಗ ನನಗೆ ನಾನು ಅಪಾರ್ಥ ಮಾಡ್ಕೊಂಬಿಟ್ಟಿದ್ದೆ, ನಾನು ಸಿಂಹದ ರೀತಿ ಇರ್ಬೋದು ಅಂದ್ಕೊಂಡ್ಬಿಟ್ಟಿದ್ದೆ ಕೂತಿರೋ ಜಾಗದಲ್ಲಿ. ಸೊ ಅದಕ್ಕೋಸ್ಕರ ದಯವಿಟ್ಟು ತಿಳ್ಕೊಳ್ಳಿ, ಹುಟ್ಟಿಸಿರೋ ದೇವರು ಯಾವತ್ತೂ ಹುಲ್ಲು ತಿನ್ನಿಸಲ್ಲ. ಎಷ್ಟು ಸತ್ಯವಾದ ಮಾತು. ನಾವು ನಿಜವಾಗ್ಲೂ ಬೇಕು ಅಂದರೂ ಹುಲ್ಲು ಡೈಜೆಷನ್ನೇ ಆಗಲ್ಲ, ನಾವು ಬೇಕು ಅಂತ ತಿಂದ್ರು. ಸೊ ಹಾಗಾಗಿ ಪ್ರಕೃತಿಯಿಂದ ನಾವು ಕಲಿಬೇಕು. ಸೊ ನಮಗೇನು ರೆಸ್ಪಾನ್ಸಿಬಿಲಿಟೀಸು, ನಮ್ಮ ಡ್ಯೂಟೀಸ್ ಏನು, ಈ ಭೂಲೋಕಕ್ಕೆ ಬಂದಮೇಲೆ ನಾವು ಶ್ರೀಮಂತರಾಗೋದು. ನಮಗೆ ಈ ಬದುಕಲ್ಲಿ, ಈ ಭೌತಿಕ ಜಗತ್ತಲ್ಲಿ ಏನೆಲ್ಲ ಅನುಭವಿಸ್ಬೇಕು ಅಂತಿದೆಯಲ್ಲ, ಅದೆಲ್ಲ ಅನುಭವಿಸೋದಕ್ಕೆ ನಾವು ಜೀವ ತೆಗೆದುಕೊಂಡು ಈ ಭೂಮಿ ಮೇಲೆ ಹುಟ್ಟಿರೋವಂಥದ್ದು. ಏನೆಲ್ಲ ಅನುಭವಗಳಿದೆ, ಏನೆಲ್ಲ ಖುಷಿ ಕೊಡುತ್ತೆ ನಮಗೆ, ಎಲ್ಲವನ್ನೂ ಅನುಭವಿಸ್ಬೇಕು. ಈ ಲೈಫಲ್ಲಿ ಯಾವುದೆಲ್ಲ ಖುಷಿ ಕೊಡುತ್ತೋ ಆ ಖುಷಿಯಿಂದ ನಮಗೆ ತೊಂದರೆ ಆಗಬಾರ್ದು, ಪರರಿಗೆ ತೊಂದರೆ ಆಗಬಾರ್ದು, ಈ ಸೃಷ್ಟಿಗೂ ಈ ನೇಚರ್ಗೂ ತೊಂದರೆ ಆಗಬಾರ್ದು. ಅಂಥ ಖುಷಿಗಳನ್ನ ಅನುಭವಿಸ್ಬೋದು, ಎಷ್ಟು ಬೇಕಾದರೂ ಅನುಭವಿಸ್ಬೋದು. ಆ ಖುಷಿ ಅಂತಂದರೆ ಡೆಫಿನೆಟಾಗಿ ಕುಡಿಯೋದ್ರಿಂದ ಖುಷಿ ಬರ್ಬೋದು, ಆದರೆ ನಮ್ಮ ಬಾಡಿಗೆ ಹಾನಿ ಆಗುತ್ತಲ್ವ, ನಮ್ಮ ಮನೆಗೆ ಹಾನಿ ಆಗುತ್ತಲ್ವ, ಅಂಥದ್ದು ಮಾಡಬಾರ್ದು. ಈಗ ಸಿಗರೆಟ್ ಸೇದೋದ್ರಿಂದ, ಅಥವಾ ಏನೋ ಜೂಜಾಡೋದ್ರಿಂದ, ಅಥವಾ ಯಾವುದೋ ಒಬ್ಬರಿಗೆ ಮೋಸ ಮಾಡಿ ಏನೋ ಮಾಡೋದ್ರಿಂದ ಅಂಥ ಖುಷಿಗಳು ಬೇಡ. ನಮ್ಮ ಮಕ್ಕಳ ಜೊತೆ ಆಟ ಆಡೋದ್ರಿಂದ, ನಮ್ಮ ಮಡದಿ ಜೊತೆ ಚೆನ್ನಾಗಿರೋದ್ರಿಂದ, ವ್ಯಾಪಾರ ಮಾಡೋದ್ರಿಂದ, ದುಡ್ಡು ಒಳ್ಳೆ ರೀತಿಯಲ್ಲಿ ಗಳಿಸೋದ್ರಿಂದ, ಪ್ರಪಂಚ ಎಲ್ಲ ಸುತ್ತು ಬರೋದ್ರಿಂದ, ಅಥವಾ ಒಳ್ಳೆ ಅಡುಗೆಗಳನ್ನ ಊಟಗಳನ್ನ ತಿನ್ನೋದ್ರಿಂದ, ಒಳ್ಳೆ ಕಾರ್ ತೆಗೆದುಕೊಳ್ಳೋದ್ರಿಂದ, ಒಳ್ಳೆ ಮನೆ ಕಟ್ಟೋದ್ರಿಂದ, ಯೋಚನೆ ಮಾಡಿ ಯಾವುದೋ ದೇವಸ್ಥಾನಗಳಿಗೆ ಹೋಗಿ ಬರೋದ್ರಿಂದ, ಅಥವಾ ದಾನ ಧರ್ಮ ಮಾಡೋದ್ರಿಂದ ಎಷ್ಟೆಲ್ಲ ಖುಷಿ ಸಿಗುತ್ತೆ ರೀ. ಇಂಥ ಖುಷಿ ಕೆಲಸಗಳನ್ನ ಮಾಡಬೇಕಲ್ವ, ಏನು ತಪ್ಪಿದೆ? ಅದು ಇದರ ತಾತ್ಪರ್ಯ. ಸೊ ಎಲ್ಲರೂ ಒಳ್ಳೆಯವರಾಗಿರೋ ಎಲ್ಲರೂ ಅವರ ಕರ್ತವ್ಯ, ನೀವು ಒಳ್ಳೆಯವರು ಅಂತ ನಾನು ಭಾವಿಸ್ತಿದ್ದೀನಿ, ನಿಮ್ಮ ಕರ್ತವ್ಯ, ಆದ್ಯ ಕರ್ತವ್ಯ ದೊಡ್ಡ ಮಾಡಿ ಶ್ರೀಮಂತರಾಗಿ ಒಳ್ಳೆಯದಾಗಿರುವಂಥದ್ದು, ಅನುಭವಿಸುವಂಥದ್ದು ಈ ಪ್ರಪಂಚದ ಭೋಗಗಳನ್ನು. ಎಸ್ ಮೇಡಮ್. ನೋಡಿ, ಯಾರಾದರೂ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಲ್ಲ ಅಂತ ಇನ್ಯಾರಾದರೂ ಹೇಳಿದ್ರೆ ಅವರಿಗೆ ಹೇಳೋದಿಷ್ಟೇ, ನಿನ್ನಲ್ಲಿ ಕಷ್ಟ ಇದ್ದರೆ ಅನಿವಾರ್ಯ ಯಾರೋ ಬಂದು ಸಹಾಯ ಮಾಡ್ತಾರೆ, ಅಥವಾ ಭಗವಂತ ಯಾವುದಾದ್ರೂ ರೂಪದಲ್ಲಿ ಬರ್ತಾನೆ. ಆದರೆ ನಿನ್ನ ಹತ್ರ ಎಲ್ಲವೂ ಇದ್ದು ನೀನು ಸುಮ್ಮನೆ ಕೂತಿದ್ರೆ ಯಾರೂ ಬರಲ್ಲ. ನಿನ್ನ ಜೀವನ ನೀನೇ ನೋಡ್ಕೋಬೇಕು ಅನ್ನೋದು ಗುರುಗಳ ಮಾತಿನ ತಾತ್ಪರ್ಯ. ಗುರುಗಳ, ಇವಾಗ ಹಣ ಮತ್ತು ಐಶ್ವರ್ಯದ ವಿಶ್ವ ಮಂತ್ರ ಮತ್ತು ತಂತ್ರ,
ಇದ್ರ ಬಗ್ಗೆ ಏನಿದು ಇದೊಂದು ಕ್ಯೂರಿಯಾಸಿಟಿ ನನಗೆ. ಓಕೆ, ಈ ಪುಸ್ತಕ ಮೇಡಮ್ ಕೊಡಿ ಮೇಡಮ್ ಒಂದು ನಿಮಿಷ. ಈ ಪುಸ್ತಕದಲ್ಲಿ ಎಲ್ಲ ಅಫರ್ಮೇಷನ್ಸು ಟೆಕ್ನಿಕ್ಸು ಇದೆ. ಓಕೆ. ಈಗ ಫಾರ್ ಎಕ್ಸಾಂಪಲ್ಲು ಮದುವೆ ಆಗಲಿಲ್ಲ, ನನಗೆ ಹೆಣ್ಣು ಸೆಟ್ ಆಗ್ತಿಲ್ಲ ಅಥವಾ ಗಂಡು ಸೆಟ್ ಆಗ್ತಿಲ್ಲ, ಅದಕ್ಕೆ ಯಾವ ಅಫರ್ಮೇಷನ್ ಮಾಡಬೇಕು, ಯಾವ ಟೆಕ್ನಿಕ್ ಪಾಲನೆ ಮಾಡಬೇಕು ಇದರಲ್ಲಿದೆ. ಸಪೋಸ್ ಯಾರೋ ದುಡ್ಡು ಕೊಟ್ಟಿರ್ತೀವಿ, ದುಡ್ಡು ವಾಪಸ್ ಬರ್ತಿರಲ್ಲ, ಎಷ್ಟೋ ಜನ ದುಡ್ಡು ಹಿಂಗೆ ಕೊಟ್ಬಿಟ್ಟು ಕಳ್ಕೊಂಡಿರೋರು ಇರ್ತಾರೆ. ಅದಕ್ಕೆ ಯಾವ ಟೆಕ್ನಿಕ್ ಫಾಲೋ ಮಾಡಬೇಕು, ವಿಶ್ವ ಮಂತ್ರ ಏನು, ವಿಶ್ವತಂತ್ರ ಏನು, ಅದು ಇದರಲ್ಲಿದೆ. ಎಷ್ಟೋ ಜನಕ್ಕೆ ಮಕ್ಕಳಾಗ್ತಿರಲ್ಲ, ಸೊ ಎಲ್ಲೆಲ್ಲೇ ಹೋಗ್ತಾರೆ, ಎಲ್ಲೆಲ್ಲೋ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಏನೇನೋ ಪ್ರಯತ್ನ ಪಡ್ತಾರೆ, ಮಕ್ಕಳೇ ಆಗೋದಿಲ್ಲ. ಅಂಥವ್ರು ಏನು ಮಾಡಬೇಕು, ಅದು ವಿಶ್ವ ಟೆಕ್ನಿಕ್ಸ್ ಇದೆ. ವ್ಯಾಪಾರದಲ್ಲಿ ವೃದ್ಧಿ ಆಗಬೇಕು, ಅದಕ್ಕೆ ಯಾವ ವಿಶ್ವತಂತ್ರ ಮಂತ್ರಗಳನ್ನು ಮಾಡಬೇಕು, ಎಲ್ಲ ಈ ಪುಸ್ತಕದಲ್ಲಿದೆ. ಪ್ರತಿಯೊಂದು ವಿಚಾರವಾಗಿಯೂ ಇದು ಸನಾತನ ಧರ್ಮದ ಪ್ರಕಾರ, ಶಾಸ್ತ್ರಗಳ ಪ್ರಕಾರ, ಪುರಾಣಗಳ ಪ್ರಕಾರ, ವಿಶ್ವಜ್ಞಾನದಲ್ಲಿ ಬರೆದಿರತಕ್ಕಂಥದ್ದು ನಾನೇ ಬರೆದಿರೋದು. ಸೊ ಹಾಗಾಗಿ ಈ ಒಂದು ಪುಸ್ತಕ ನಮ್ಮ ಕೈಯಲ್ಲಿದ್ದರೆ ಸಾಕು, ಬಹುತೇಕ ಪ್ರಶ್ನೆಗಳಿಗೆ ಉತ್ತರ ಇದರಲ್ಲೇ ಸಿಕ್ಬಿಡುತ್ತೆ. ಸೊ ದಯವಿಟ್ಟು ಇದನ್ನು ತೆಗೆದುಕೊಳ್ಳಿ. ಓಕೆ, ನೋಡಿ ಎಷ್ಟು ಒಂದು ಲಾಸ್ಟ್ ಪುಟದಲ್ಲಿ ಬರೆದಿರೋದು ನಂದಿದು. ಸಮಾಜ ಹೆಚ್ಚು ಹಾಳಾಗ್ತಿರೋದು ಒಳ್ಳೆಯವರಿಂದಲೇ. ಏಕೆಂದರೆ ಈ ಒಳ್ಳೆಯವರು ಶ್ರೀಮಂತರಾಗುವ ಅರ್ಹತೆ ಮತ್ತು ಯೋಗ್ಯತೆ ಇದ್ದರೂ ಬಡವರಾಗಿಯೇ ಉಳಿದಿರೋದು. ಆ್ಯಕ್ಚುಲಿ ಸಮಾಜ ಹಾಳಾಗಿರೋದೇ ಒಳ್ಳೆಯವರಿಂದ, ಕೆಟ್ಟವರಿಂದ ಅಲ್ಲ. ಅಲ್ಲ, ಕೆಟ್ಟವ್ರನ್ನ ಯಾಕೆ ಶ್ರೀಮಂತರಾಗಿ ನೀವು ಬಿಟ್ರಿ, ಯಾಕೆ ನೀವಾಗಲಿಲ್ಲ? ಕರೆಕ್ಟಾ ಮೇಡಮ್? ಇನ್ನೊಂದು ನೋಡಿ, ಇನ್ನೊಂದು ಲಾಸ್ಟ್ ಪುಟದಲ್ಲಿ ಜಸ್ಟ್ ಒಂದೆರಡು ನಂದೇ ಲೈನ್ಸ್. ಕುಬೇರನ ಹತ್ತಿರ ಮಾಡಿದ ಸಾಲವನ್ನು ಭಗವಾನ್ ವೆಂಕಟೇಶ್ವರ ಸ್ವಾಮಿಗಳೇ ಇಂದಿಗೂ ತೀರ್ಸೋಕಾಗದೆ ಬರೀ ಬಡ್ಡಿಯನ್ನೇ ಕಟ್ಟುತ್ತಾ ಕಷ್ಟಪಡುತ್ತಿದ್ದಾರೆಂದರೆ ಇನ್ನು ನಾವು ನೀವು ಯಾವ ಲೆಕ್ಕ? ಯಾವುದೇ ಕಾರಣಕ್ಕೂ ಸಾಲ ಮಾಡಬೇಡಿ. ಜಸ್ಟ್ ಒಂದು ಎರಡು ಲೈನ್ಸ್ ನೋಡಿ ಹೇಗಿದೆ. ಇನ್ನೊಂದು ನೋಡಿ, ಬನಾನಾಸ್ ಆರ್ ಮನಿ, ಜಾಬ್ ಆಫ್ ಬಿಸ್ನೆಸ್, ಪಾವರ್ಟಿ ಆಫ್ ಪ್ರಾಸ್ಪೆರಿಟಿ. ಒಂದು ಕೋತಿಯ ಮುಂದೆ 100 ಕೋಟಿ ರೂಪಾಯಿ ಹಾಕಿ, ಒಂದು ಕೋತಿಯ ಮುಂದೆ ಒಂದು ಗೊನೆ ಬಾಳೆಹಣ್ಣಿಡಿ, ಕೋತಿ ಯಾವ ತೆಗೆದುಕೊಳ್ಳುತ್ತೆ? ಬಾಳೆಹಣ್ಣು. ಅದೇ ಕೋತಿಗೆ ಗೊತ್ತಿಲ್ವೇ, ಒಂದ್ ವೇಳೆ ಈ ದುಡ್ಡು ಇದ್ರೆ ನನ್ನ ಜೀವನ ಪರ್ಯಂತ ನಾನು, ನನ್ನ ಮಕ್ಕಳು, ಮೊಮ್ಮಕ್ಕಳು ಎಷ್ಟು ಜನ್ಮಗಳೆತ್ತಿದ್ರು ಈ ಕೋಟಿ ದುಡ್ಡಿಂದ ನಾನು ಬನಾನ ತೆಗೆದುಕೊಳ್ಬೋದು, ಬಾಳೆಹಣ್ಣು ತೆಗೆದುಕೊಳ್ಬೋದು, ಆಹಾರ ಸಂಪಾದನೆ ಮಾಡ್ಬೋದು ಅಂತೇಳಿ ಕೋತಿಗೆ ಗೊತ್ತಿಲ್ವೇ? ಅದೇ ರೀತಿನೇ ಬಡವರು, ಕೋತಿಗಳ ರೀತಿ. ನಮಗೆ ಗೊತ್ತೇ ಇಲ್ಲ ಯಾವುದನ್ನು ತೆಗೆದುಕೋಬೇಕು, ಯಾವುದನ್ನು ತೆಗೆದುಕೊಳ್ಬಾರ್ದು ಅಂತಂತೇಳಿ. ನಮಗೆ ಗೊತ್ತಾಗಬೇಕು. ವಿ ಶುಡ್ ಚೂಸ್. ಒಂದು ವೇಳೆ ಜಾಬ್ ಅಂತ ಒಂದು ಕಡೆ ಹಾಕಿದ್ರೆ, ಇನ್ನೊಂದು ಕಡೆ ಬಿಸ್ನೆಸ್ಸು ಅಂತ ಪಕ್ಕದಲ್ಲಿ ಹಾಕಿದ್ರೆ ನಾವೆಲ್ಲ ಯಾವುದನ್ನು ಸೆಲೆಕ್ಟ್ ಮಾಡ್ತೀವಿ ಹೇಳಿ? ಯಾವ್ದು ಸೆಲೆಕ್ಟ್ ಮಾಡ್ತೀವಿ? ಜಾಬ್. ಕೋತಿ ಏನು ಸೆಲೆಕ್ಟ್ ಮಾಡ್ತು? ಬಾಳೆಹಣ್ಣು. ಸೊ ಈ ಕೋತಿಗಳೇನು ಸೆಲೆಕ್ಟ್ ಮಾಡ್ತಾ ಇದ್ದಾವೆ? ಜಾಬ್ನ. ಯಾವಾಗ ಮೇಡಮ್ ನಾವು ಕೋತಿ ಬುದ್ಧಿ ಬಿಡೋದು? ಕೋತಿ ಬುದ್ಧಿ ಬಿಟ್ಟರೆ ಮಾತ್ರನೇ ಶ್ರೀಮಂತರಾಗೋದು. ಅದಕ್ಕೆ ಒಂದು ಫೇಮಸ್ ಡೈಲಾಗ್ ಇದೆ ನೋಡಿ, ಫಿಲ್ಮಲ್ಲೇ ಇದೆ. ಮಚ್ಚಿ ಶ್ರೀಮಂತರಾಗಬೇಕಂತಂದ್ರೆ ಚಿಲ್ಲರೆ ಕೆಲಸನ ಬಿಡಬೇಕು. ಏನು ಬಿಡಬೇಕು? ಚಿಲ್ಲರೆ ಕೆಲಸ. ಅಷ್ಟೇ. ತಗೊಳ್ಳಿ ಬುಕ್ಕು. ಈಗ ನಮ್ಮ ವೀಕ್ಷಕರಿಗೆ ಏನಾದರೂ ಒಂದು ಟೆಕ್ನಿಕ್, ಯಾವುದಾದ್ರೂ ವಿಚಾರದಲ್ಲಿ ಅವ್ರಿಗೊಂದು ಪರಿಹಾರದ ಮೂಲಕ ಟೆಕ್ನಿಕ್ ಹೇಳೋದಾದ್ರೆ ಏನು ಹೇಳ್ಬೋದು? ಖಂಡಿತವಾಗಿಯೂ. ಸೊ ಇದು ತುಂಬ ಅದ್ಭುತವಾದ ಟೆಕ್ನಿಕ್ಕು. ಸೊ ಎಲ್ಲರೂ ಪಾಲನೆ ಮಾಡಬೇಕು. ವಿಶೇಷವಾಗಿ ಬಡ ಕುಟುಂಬಗಳಲ್ಲಿ ಹೆಚ್ಚು ಜನ ಇದನ್ನು ಪಾಲನೆ ಮಾಡ್ತಿರಲ್ಲ. ಸೊ ನಮ್ಮ ಪಾಕಶಾಸ್ತ್ರದ ಪ್ರಕಾರ ಕೆಲವು ಊಟದ ನಿಯಮಗಳಿದ್ದಾವೆ. ಯಾರೆಲ್ಲ ಕೈಯಲ್ಲಿ ತಿಂದೆ ನೋಡಿ, ಬೆರಳುಗಳ ಮುಖಾಂತರ ಅನ್ನವನ್ನು ತೆಗೆದುಕೊಳ್ಳದೆ ಅಥವಾ ಮುದ್ದೆಯನ್ನು ಅಥವಾ ರೊಟ್ಟಿಯನ್ನು ಊಟವನ್ನು ಮಾಡೋದಿಲ್ವೋ ಅಂಥವರಿಗೆ ಕರ್ಮ ಅಂಟ್ಕೊಳ್ಳುತ್ತೆ ಅಂತಿದೆ ಶಾಸ್ತ್ರದ ಪ್ರಕಾರ. ಸೊ ಯಾವಾಗ, ನನ್ನ ಪ್ರಕಾರ ನನಗನ್ನಿಸ್ತಾ ಇರುತ್ತೆ ಒಂದೊಂದ್ಸಲ, ಯಾವಾಗ ಸ್ಪೂನ್ ಬಂತೋ ಅಲ್ಲಿಂದ ಆಚೆಗೆ ಕಷ್ಟಗಳು ಜಾಸ್ತಿ ಆಗಿದೆ. ನೀವು ನೋಡಿ, ಕಲಿಯುಗದ ಒಂದು ಏನಿದೆಯೋ ಕಷ್ಟಗಳು, ಕರ್ಮಗಳು ಜಾಸ್ತಿ ಆಗಿದೆ. ನೀವು ಚೆಕ್ ಮಾಡಿ ನೋಡಿ. ನಾನು ಸುಮ್ಮನೆ ಒಂದು ಕ್ಲೂ ಕೊಟ್ಟೆ ಅಷ್ಟೇ. ಯಾರೆಲ್ಲ ಸ್ಪೂನ್ ತಿಂತಾರೋ ಅವ್ರು ನೋಡಿ, ಅವ್ರು ಹೆಚ್ಚು ಆರೋಗ್ಯವಾಗಿರಲ್ಲ, ಹೆಚ್ಚು ಸಂತೋಷವಾಗಿರಲ್ಲ, ಎಲ್ಲ ಇದ್ದರೂ ಏನೋ ಅಸಮಾಧಾನ. ನೀವು ಬೇಕಾದ್ರೆ ನೋಡಿ, ಎಲ್ಲರೂ ಸಂತೋಷವಾಗಿರೋರು ನೋಡಿ, ಬರೀ ಕೈ ಏನೋ ಬಾಳೆ ಎಲೆ ಮೇಲೆ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತಾರೆ. ಅವ್ರು ಆರಾಮಾಗಿ 80 ವರ್ಷ 100 ವರ್ಷ ಬದುಕ್ತಿರ್ತಾರೆ. ಜಸ್ಟ್ ಅ ಕ್ಲೂ ಅಷ್ಟೇ ನಿಮಗೆ ಕೊಟ್ಟಿರೋವಂಥದ್ದು. ಸೊ ಬರೀ ಕೈಯಲ್ಲಿ ಊಟ ಮಾಡಬೇಕು. ಊಟ ಕೂತ್ಕೊಂಡಾಗ ಮಂತ್ರ ಇದೆ. ಸೊ ಆ ಮಂತ್ರವು ಆ ಪುಸ್ತಕದಲ್ಲಿದೆ. ವಿಶ್ವ ಮಂತ್ರ ಮತ್ತು ತಂತ್ರ ಅನ್ನೋ ಪುಸ್ತಕದಲ್ಲಿ ನಾವು ಊಟಕ್ಕೆ ಕೂತ್ಕೊಂಡಾಗ ಯಾವ ಮಂತ್ರ ಹೇಳಬೇಕು, ಆ ಮಂತ್ರವೂ ಅದರಲ್ಲಿದೆ. ಸೊ ಒಂದು ತುತ್ತು, ಮೊದಲನೇ ತುತ್ತು ಅನ್ನವನ್ನು ವಿಶ್ವಕ್ಕೆ ಕೊಡಬೇಕು. ಓಕೆ. ಆಮೇಲೆ
ಕೈಯಲ್ಲಿ ತಿನ್ನಬೇಕು. ಆಮೇಲೆ ತಿಂದಾದ್ಮೇಲೆ ಏನೂ ಇರಬಾರ್ದು ಎಲೆಯ ಮೇಲೆ, ಎಕ್ಸೆಪ್ಟ್ ಏನು ಆ ಒಂದು ತುತ್ತು ಊಟ ಏನು ಕೊಟ್ಟಿರ್ತೀವೋ, ಅನ್ನ ಏನು ಇಟ್ಟಿರ್ತೀವೋ ಸೈಡ್ಗೆ, ಅದು ಮಾತ್ರ ಬಿಟ್ಟರೆ ಬೇರೆ ಯಾವ ಅನ್ನವೂ ಅಲ್ಲಿರಬಾರ್ದು. ವೇಸ್ಟ್ ಮಾಡಬಾರ್ದು ಊಟವನ್ನು. ಆಮೇಲೆ ಎಷ್ಟೋ ಜನ ಊಟ ಮಾಡಬೇಕಂತಂದರೆ ಟಿ ವಿ ನೋಡಿಕೊಂಡು, ಮೊಬೈಲ್ ನೋಡಿಕೊಂಡು, ಇಲ್ಲ ಇನ್ನೊಬ್ಬರ ಜೊತೆ ಮಾತಾಡಿಕೊಂಡು ಮಾಡ್ತಿರ್ತಾರೆ. ಹೀಗೆ ಮಾಡಿದ್ರೂ ಕರ್ಮಗಳು ಬರುತ್ತೆ. ಸೊ ಯಾವ ಒಂದು ಡಿಸ್ಟರ್ಬೆನ್ಸು ಇರಬಾರ್ದು. ಯಾಕಂದರೆ ಅನ್ನವು ಪರಬ್ರಹ್ಮನ ಸ್ವರೂಪ ಅಂತ ಹೇಳ್ತಾರೆ. ಸೊ ಅನ್ನದಿಂದಲೇ, ಆ ಶಕ್ತಿಯಿಂದಲೇ ನಾವಿವತ್ತು ಬದುಕಿರುವಂಥದ್ದು. ಕೃತಜ್ಞತೆ ಹೇಳ್ತಾ ಖುಷಿಯಿಂದ ಸಂತೋಷದಿಂದ ಊಟ ಮಾಡಬೇಕು. ಯಾಕಂದರೆ ಸತ್ತ ಮೇಲೆ ಒಂದು ತುತ್ತು ಊಟ ಅಲ್ಲ, ನೀರು ಸಹ ಕುಡಿಯೋಕ್ಕಾಗಲ್ಲ. ಸೊ ಹಾಗೆ ನಾವು ಬದುಕಿದ್ದಾಗ ಇದನ್ನೆಲ್ಲ ಅನುಭವಿಸ್ತಾ ನಾವು ಸೇವನೆ ಮಾಡಬೇಕಾಗುತ್ತೆ. ಆಮೇಲೆ ತುಂಬ ಜನ ನೋಡಿದ್ದೇನೆ, ಊಟ ಆದಮೇಲೆ ಕೂತ್ಕೊಂಡೇ ಇರ್ತಾರೆ, ಏನೋ ನೋಡ್ತಿರ್ತಾರೆ. ವಿಶೇಷವಾಗಿ ಟಿ ವಿ ನೋಡ್ತಿದ್ರೆ ಹೀಗೆ ಡ್ರೈ ಆಗಿಬಿಟ್ಟಿರುತ್ತೆ, ಕೈಯೆಲ್ಲ ಒಣಗೋಗ್ಬಿಟ್ಟಿರುತ್ತೆ. ಹೇಗೆ ಒಣಗ್ತಿರುತ್ತೋ ಹಾಗೆ ಜೀವನವು ಒಣಗ್ತಿರುತ್ತೆ, ಗೊತ್ತಿರಲಿ. ಇಲ್ಲಿ ನೀವು ಬರೀ ಕೈಯೆಲ್ಲ ಒಣಗ್ತಿರೋದು, ಬೆರಳುಗಳೆಲ್ಲ ಒಣಗ್ತಿರೋದು ನಮ್ಮ ಜೀವನ, ಗೊತ್ತಿರಲಿ. ತಟ್ಟೆಯನ್ನು ಒಣಗಿಸಬಾರ್ದು, ಹೀಗೆ ಕೈಯನ್ನು ಒಣಗಿಸಬಾರ್ದು. ಇದು ಪಾಕಶಾಸ್ತ್ರದಲ್ಲಿದೆ. ಸೊ ಹಣ, ಆಸ್ತಿ, ಐಶ್ವರ್ಯಗಳು ನಮಗೆ ವೃದ್ಧಿಯಾಗಬೇಕು, ಬರಬೇಕು ಅಂತಂದರೆ ಇವೆಲ್ಲ ನಿಯಮಗಳು, ಅನೇಕ ನಿಯಮಗಳಿದ್ದಾವೆ. ನಾನು ಒಂದು ತಂತ್ರವನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ತಿದ್ದೀನಿ ಅಷ್ಟೇ. ದಯವಿಟ್ಟು ಇದನ್ನೆಲ್ಲ ಪಾಲನೆ ಮಾಡಿ. ನೋಡಿ, ಯಾಕಂದ್ರೆ ಗುರುಗಳು ಹೇಳೋದೇ ಹಾಗೆ ಚುಟುಕಾಗಿರುತ್ತೆ. ನಮ್ಮ ದಿನನಿತ್ಯದ ಕರ್ಮ ಕಾರ್ಯಗಳಲ್ಲೇ ಇರುವಂಥದ್ದು. ಸ್ಪೂನ್ನ ಬಳಸಬೇಡಿ, ಹಾಗೇನೆ ಕೈ ಊಟ ಮಾಡುವಾಗ ಅದ್ರ ಕಡೆ ಗಮನ ಇರಲಿ. ಹಾಗೇನೆ ಇದೇ ತಿಂಗಳು ಕೊನೆಯ ಭಾನುವಾರ 27ನೇ ತಾರೀಕು ವರ್ಕ್ಶಾಪ್ ಇದೆ. ವರ್ಕ್ಶಾಪ್ಗೆ ತಪ್ಪದೆ ಎಲ್ಲರೂ ಭೇಟಿ ಕೊಡಿ. ಹಾಗೇನೆ ಬುಕ್ಕಿಂಗ್ ಸ್ಲಾಟ್ಗಳು ಆಲ್ರೆಡಿ ಓಪನ್ ಆಗಿದೆ, ಬೇಗ ಬುಕ್ ಮಾಡ್ಕೊಳ್ಳಿ. ಮತ್ತೆ ಇದೇ ಆಗಸ್ಟ್ ತಿಂಗಳ 1, 2, 3ನೇ ತಾರೀಕು ಆನ್ಲೈನ್ ವರ್ಕ್ಶಾಪ್ ನಡೀತಿದೆ. ಅದು 100 ಕೋಟಿಯ ವರ್ಕ್ಶಾಪ್. ಇದನ್ನು ಸಹ ತಪ್ಪದೆ ಮಿಸ್ ಮಾಡ್ದೇನೆ ಬುಕ್ಕಿಂಗ್ ಸ್ಲಾಟ್ ಓಪನ್ ಆಗಿದೆ, ಬುಕ್ ಮಾಡ್ಕೊಳ್ಳಿ. 100 ಕೋಟಿಯ ವರ್ಕ್ಶಾಪ್ ನ ಅಟೆಂಡ್ ಮಾಡಿ. ಈ ವರ್ಕ್ಶಾಪ್ ನ ಟೈಮಿಂಗ್ ಏನಿರುತ್ತೆ ಅಂತಂದ್ರೆ ರಾತ್ರಿ 7 ಗಂಟೆಯಿಂದ 10 ಗಂಟೆಯವರೆಗೆ ಇರುತ್ತೆ, ಆನ್ಲೈನ್ ಅಲ್ಲಿ ಇರುತ್ತೆ.